ನಾವು ನೀವು ಕಾಯ್ಕೋತ ಕೂತೇವೆ. ಎದುರದು 12 ರಾಶಿಗಳ ಭವಿಷ್ಯ. ಬನ್ನಿ ಹಾಗಿದ್ರೆ ನೋಡೋಣಂತ. ಮೇಷರಾಶಿ. ಮೇಷರಾಶಿಯವರು ಇವತ್ತಿನ ದಿವಸ ಪ್ರಾಣಿ ದಯೆಯನ್ನು ತೋರಿಸಬೇಕು. ಅದು ಪಶು ಪ್ರಾಣಿನೇ ಆಗಿರಬಹುದು ಅಥವಾ ಮನುಷ್ಯ ಪ್ರಾಣಿನೇ ಆಗಿರಬಹುದು. ದಯೆ ಇರಲಿ. ದಯೆ ಯಾವಾಗಿದ್ದರೂ ಕೂಡ ಜ್ಞಾನವನ್ನು ಉಂಟು ಮಾಡ್ತದೆ. ಆ ಜ್ಞಾನದಿಂದ ಏನು ಬೇಕಾದರೂ ಕೂಡ ಸಾಧನವನ್ನು ಮಾಡ್ಬೋದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ಕಿರಿಕಿರಿ ಮತ್ತು ಆ ಕೆಲಸ ತಡವಾಗುವಂತಹ ಪ್ರಸಂಗ ಇದೆ. ಆದ್ದರಿಂದ ವಿಶೇಷವಾಗಿ ವೃಷಭ ರಾಶಿಯವರು ಸಿಟ್ಟಿಗೆ ಹೇಳ್ಬೇಡ್ರಿ. ಸ್ವಲ್ಪ ಇವತ್ತೊಂದು ದಿವಸ ತಾಳ್ರಿ. ಮತ್ತು ನಾಳಿನ ದಿವಸ ನಿಮ್ಮ ಒಳ್ಳೆಯ ಶುಭವಿಷ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬೇಗನೆ ಆಗ್ತದೆ. ಇನ್ನು ಮಿಥುನ ರಾಶಿಯವರು ಶುಭ ಸನ್ನಿವೇಶಗಳನ್ನು ನೆನೆಸಿಕೊಂಡು ಇವತ್ತಿನ ಜೀವನವನ್ನು ನೀವು ಕಳಿತೀರಿ. ಯಾಕೆ ಅಂತಂತಂದರೆ ಮನುಷ್ಯ ಬದುಕಲಿಕ್ಕೆ ಏನು ಬೇಕು ಗೊತ್ತೇನ್ರಿ? ಒಳ್ಳೆಯ ನೆನಪುಗಳು ಸಾಕು. ಆ ನೆನಪಿನ ಮಾತ್ರಕ್ಕೇ ಮನುಷ್ಯ ಎಷ್ಟೋ ಜೀವನ ತೆಗೆದುಬಿಡ್ತಾನೆ. ಅದಕ್ಕೆ ಎಷ್ಟು ಒಳ್ಳೆಯದಾಗ್ತದೆ ಅದನ್ನೂ ನೆನಪಿಟ್ಕೊಂಡಿರ್ತಾನೆ, ಎಷ್ಟು ಕಷ್ಟಗಳಿರ್ತಾವೆ ಅದನ್ನೂ ನೆನಪಿಟ್ಕೊಂಡಿರ್ತಾನೆ. ಅದಕ್ಕೆ ಇವತ್ತಿನ ದಿವಸ ಈ ರಾಶಿಯವರು ಶುಭ ಸನ್ನಿವೇಶಗಳನ್ನು ನೆನಪಿಸಿಕೊಂಡು ಜೀವನವನ್ನು ನೀವು ಕಳೀತಾ ಇದ್ದೀರಿ. ಇನ್ನು ಅದೇ ರೀತಿಯಾಗಿ ಕರ್ಕ ರಾಶಿಯವರಿಗೆ ಮಂಗಳಮಯವಾದಂತಹ ವಾತಾವರಣವಿದೆ. ಶುದ್ಧವಾದಂತಹ ಮನಸ್ಸಿನಿಂದ ನೀವು ಇವತ್ತಿನ ದಿವಸ ಕೆಲಸ ಕಾರ್ಯ ಮಾಡಲಿಕ್ಕೆ ಹೊರಟಿದ್ದರಿಂದ ನಿಮಗೆ ಮಂಗಳ ಪ್ರಾಪ್ತಿ ಆಗ್ತದೆ. ಇನ್ನು ಸಿಂಹರಾಶಿಯವರು ಸದ್ಗುರುವಿನ ಸುಪ್ರಸನ್ನತೆಗಾಗಿ ಕೆಲಸವನ್ನು ಮಾಡಬೇಕು. ಯಾಕೆ ಅಂತಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆ ಗುರುಗಳ ಒಂದು ವಿಶೇಷವಾದಂಥ ಪ್ರೀತಿ ವಾತ್ಸಲ್ಯ ನನ್ನ ಮೇಲಿರಲಿ ಅಂಥೇಳಿ ನೀವು ಕೆಲಸ ಮಾಡಿರಿ, ನಿಮಗೆ ವಿಶೇಷವಾದಂತಹ ಫಲ ಸಿಗ್ತದೆ. ಇನ್ನು ಅದೇ ರೀತಿಯಾಗಿ ಕನ್ಯಾ ರಾಶಿಯವರು ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತಿನ ದಿನವನ್ನು ಪ್ರಾರಂಭಿಸಿದಾಗ ನಿಮಗೆ ವಿಶೇಷವಾದಂಥ ಅನುಗ್ರಹ ಸಿಗ್ತದೆ. ಯಾಕೆ ಅಂತಂದರೆ ಭೂಲೋಕದ ದೈವ ತಂದೆ ತಾಯಿಗಳು. ವೇದಗಳ ಪ್ರಾರಂಭ ಆಗುವುದೇ ಮಾತೃದೇವೋಭವ ಪಿತೃದೇವೋಭವ ಅಂಥೇಳಿ ಆ ತಂದೆ ತಾಯಿಗಳ ಚರಣವನ್ನು ಸ್ಪರ್ಶಿಸಿ ನೀವು ದಿನವನ್ನು ಪ್ರಾರಂಭ ಮಾಡಿರಿ, ನಿಮಗೆ ಅದು ಒಳಿತಾಗ್ತದೆ. ಇನ್ನು ಅದೇ ರೀತಿಯಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಉಪದೇಶದಿಂದ ಉಪಶಮನವಾಗ್ತಾ ಇದೆ. ಏನು ಉಪದೇಶ ಏನು ಉಪಶಮನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಉಪದೇಶ ಒಳ್ಳೆಯದ್ದು, ಕೆಲಸದ ಕಾರ್ಯಗಳಿಗೆ ಹತ್ತಿರವನ್ನು ತೆಗೆದುಕೊಂಡು ಹೊಂತದ್ದು. ಅಂತಹ ಒಳ್ಳೆಯ ಜ್ಞಾನದ ಉಪದೇಶದಿಂದ ವಿಘ್ನಗಳು ಕಷ್ಟಗಳು ಸಂಕಟಗಳ ಉಪಶಮನ ಇದು ಆಗ್ತಾ ಇದೆ. ಅದರಿಂದ ಒಳ್ಳೊಳ್ಳೆಯ ಉಪದೇಶಗಳನ್ನು ಮಾತುಗಳನ್ನು ನೀವು ಕೇಳ್ರಿ, ನಿಮಗೆ ಇವತ್ತಿನ ದಿವಸ ನಿಮ್ಮ ಎಲ್ಲ ಕಷ್ಟಗಳು ಮಾಯವಾಗ್ತವೆ. ಇನ್ನು ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರು ಸಮಾಧಾನದಿಂದ ಕಾರ್ಯವನ್ನು ಸಾಧನೆ ಮಾಡಿರಿ. ಯಾಕಂತಂದ್ರೆ ಬಹಳ ಒಂದು ಕ್ಲಿಷ್ಟಕರವಾದಂತಹ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಆ ಒಂದು ಪೀರಿಯಡ್ನಲ್ಲಿ ನೀವು ಇದ್ದೀರಿ. ಎಷ್ಟೋ ಗ್ರಹಗತಿಗಳ ಬದಲಾವಣೆ ಸಂಚಲನ ಇದೆಲ್ಲ ನಡೀತಾ ಇದೆ ನಿಮ್ಮ ಜೀವನದಲ್ಲಿ. ಏನು ಮಾಡಬೇಕು ಏನು ಬಿಡಬೇಕು ಇದ್ರದ್ದೇನೂ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕೆ ಇದೊಂದು ಲೆಕ್ಕ ಸಿಗಬೇಕು ಅಂತಂತಂದರೆ ಇವತ್ತಿನ ದಿವಸ ಕಾರ್ಯದಲ್ಲಿ ನೀವು ವಿಶೇಷವಾದಂಥ ಪ್ರಗತಿಯನ್ನು ಸಾಧಿಸಬೇಕು ಅಂತಂದರೆ ನಿಶ್ಚಿಂತತೆಯಿಂದ ಸಾವಕಾಶವಾಗಿ ಕಾರ್ಯವನ್ನು ಮಾಡಿ ನಿಮಗೆ ಅನುಕೂಲವಾಗ್ತದೆ. ಇನ್ನು ಅದೇ ರೀತಿಯಾಗಿ ಧನುರಾಶಿ. ಜೀವನ ಸಮಸ್ಯೆಯನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ, ಅಂದರೆ ಜೀವನನೇ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಆ ಜೀವನದ ಒಂದು ಸಮಸ್ಯೆ ಇವತ್ತಿನ ದಿವಸ ದೂರವಾಗ್ತಾ ಇದೆ. ಆ ದೂರವಾದಂತಹ ಸಮಸ್ಯೆಯಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗ್ತದೆ. ಅದರಿಂದ ಸಮಸ್ಯೆ ಯಾರಿಗೂ ಬೇಕಾಗೇ ಇಲ್ಲರಿ. ಜೀವನದೊಳಗೆ ಯಾರೂ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ನನಗೊಂದು ದೊಡ್ಡ ಕಷ್ಟ ಕೊಡು ಅಂಥೇಳಿ ಯಾರೂ ಕೇಳೋದಿಲ್ಲ. ಅಂಥದ್ದು ಎಲ್ಲ ಸಮಸ್ಯೆಗಳು ಕೂಡ ನಿಮಗೂ ಪರಿಹಾರವಾಗ್ತದೆ. ದೇವರ ಅನುಗ್ರಹ ಇರಲಿ. ಇನ್ನು ಅದೇ ರೀತಿಯಾಗಿ ಮಕರ ರಾಶಿ. 7.5 ವರ್ಷದ ಶನಿ ಪ್ರಾರಂಭವಾಗಿದೆ. ಆದ್ದರಿಂದ ಹೆದರುವ ಕಾರಣವಿಲ್ಲ. ಮಾನಸಿಕವಾಗಿ ದೈಹಿಕವಾಗಿ ವ್ಯಾವಹಾರಿಕವಾಗಿ ನೀವು ರೆಡಿ ಆಗಿರಿ. ಎದಕ್ಕೆ ಅಂತಂತಂದರೆ ದೇವತಾ ಆರಾಧನೆಯನ್ನು ದಾನವನ್ನು ಧರ್ಮವನ್ನು ಮಾಡಲಿಕ್ಕೋಸ್ಕರವಾಗಿ ಇಷ್ಟು ನೀವು ಮಾಡ್ಕೋತಿದ್ರಿ ಅಂತಂದರೆ ಬೇಕಾದಂಥ ಎಲ್ಲ ಫಲಗಳು ಕೂಡ ನಿಮಗೆ ಸಿಗ್ತದೆ. ಇನ್ನು ಅದೇ ರೀತಿಯಾಗಿ ಕುಂಭರಾಶಿ. ಕುಂಭರಾಶಿಯವರು ಕುಲದೇವರ ಸ್ಮರಣೆಯನ್ನು ಮಾಡಬೇಕು. ಕುಲದೇವತಾ ಸ್ಮರಣೆಯಿಂದ ಎಲ್ಲ ಲಾಭಗಳ ಪ್ರಾಪ್ತಿಯಾಗ್ತವೆ. ಆದ್ದರಿಂದ ಕುಲದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಇನ್ನು ಅದೇ ರೀತಿಯಾಗಿ ಮೀನರಾಶಿ. ಮೀನರಾಶಿಯವರು ಮನಸ್ಸನ್ನು ಬಿಚ್ಚಿ ಮಾತಾಡಬೇಕು. ಯಾಕಂತಂದರೆ ನಾವು ಎಷ್ಟು ಮನಸ್ಸಿನ ವಿಶಾಲತೆಯನ್ನು ತೋರ್ತೇವೆ, ನಮ್ಮ ಒಳಗಡೆ ಇರತಕ್ಕಂತಹ ನಿಷ್ಕಪಟತನವನ್ನು ನಾವು ಮರಿತೇವೆ, ಅಷ್ಟು ನಮ್ಮ ಮನಸ್ಸು ಹಗುರವಾಗ್ತದೆ. ಮನಸ್ಸು ಹಗುರ ಆಯಿತು ಅಂತಂತಂದ್ರೆ ತಲೆಗೆ ಹೊಸ ವಿಚಾರ ಹೊಳಿತಾವೆ. ತಲೆಗೆ ಹೊಸ ವಿಚಾರ ಬಂತು ಅಂತಂದ್ರೆ ಏನಾಗ್ತದೆ ರೀ? ದುಡ್ಡು ಜಾಸ್ತಿ. ತಲೆ ವಿಚಾರ ಹೊಳಿದ್ರೆ ದುಡ್ಡು ಹೆಂಗೆ ಜಾಸ್ತಿ ಆಗ್ತದೆ ರೀ? ಯಾಕೆ ಡಬಲ್ ಓಡ್ತದೆ. ಆ ತಲೆ ಡಬಲ್ ಓಡ್ತು ಅಂತಂದ್ರೆ ದೇಹಕ್ಕೆ ಹೇಳ್ತದೆ ನೀನು ಡಬಲ್ ಓಡೋದು ಅಂತ. ದೇಹ ಡಬಲ್ ಓಡ್ತು ಅಂತಂದ್ರೆ ಪರಿಶ್ರಮ ಪಡ್ತದೆ. ಹಾರ್ಡ್ ವರ್ಕ್ ನಮಗೇನಾಗ್ತದೆ? ಫಲವನ್ನು ಕೊಡುವಂಥದ್ದಾಗ್ತದೆ. ಆದ್ದರಿಂದ ಇದು 12 ರಾಶಿಗಳ ಭವಿಷ್ಯ ಇದೆ. ಬನ್ನಿ ಹಾಗಿದ್ರೆ ಇವತ್ತಿನ ಮಂತ್ರ ಯಾವುದು? ಈ ಮಂತ್ರದ ಪಠಣೆಯಿಂದ ಏನು ಲಾಭ, ನಮಗೆ ಏನು ಒಳಿತಾಗ್ತದೆ ಅಂತನ್ನೋದನ್ನು ನಾವು ನೋಡೋಣ. ಇವತ್ತಿನ ದಿವಸ ವಿದ್ಯಾಪ್ರದವಾದಂತಹ ಸರಸ್ವತಿ ಮಂತ್ರವನ್ನು ನಾವು ತೆಗೆದುಕೊಳ್ಳೋಣ. ಯಾಕೆ ಅಂತಂದರೆ ವಿದ್ಯೆಯಲ್ಲಿ 2 ಭಾಗೀಯವಾಗಿದ್ರು. ಒಂದು ವಿದ್ಯಾ, ಇನ್ನೊಂದು ಬುದ್ಧಿ. ಅದಕ್ಕೆ ಬೈತಿರ್ಬೇಕಾದ್ರೆ ನಾವು ಬೈತೇವೆ. ಏನಂತ ಬೈತೇವೆ? ಬುದ್ಧಿಲ್ ನೋಡು ನಿನಗೆ ಅಂತ ಬೈತೇವೆ. ಆದರೆ ಯಾರೂ ವಿದ್ಯಾ ಇಲ್ಲಿ ನೋಡಿ ನಿನಗೆ ಅಂತ ಬೈಯೋದಿಲ್ಲ. ಇವನಿಗೆ ವಿದ್ಯಾ ಇಲ್ರಿ ಅಂತ ದೈನ್ಯ ಪಡ್ತಾರೆ ಹೊರತು ವಿದ್ಯಾ ಇಲ್ಲೇನು ನಿನಗಂತ ಯಾರೂ ಬೈಯೋದು. ಬುದ್ಧಿಲ್ ನೋಡು ಅಂತ ಬೈತಾರೆ.
ಅದಕ್ಕೆ ವಿದ್ಯಾನೇ ಬೇರೆ, ಬುದ್ಧಿನೇ ಬೇರೆ. ವಿದ್ಯೆ ಅಂತಂತಂದರೆ ಪುಸ್ತಕದಲ್ಲಿ ನಾವೇನು ಓದಿ ತಿಳಿತೇವೆ ಅದು ವಿದ್ಯೆ. ಆ ಕಲಿತಂತಹ ವಿದ್ಯೆಯನ್ನು ಏನು ಉಪಯೋಗ ಮಾಡ್ತೇವೆ ಅದು ಬುದ್ಧಿ. ಅದನ್ನೇ ಇಂಗ್ಲೀಷ್ದೊಳಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ಸೊ ಅದಕ್ಕೆ ಕಲಿತದ್ದು ವಿದ್ಯಾ, ಆ ಕಲಿತದ್ದು ವಿದ್ಯಾ ನಮಗೆ ಫಲ ಕೊಡಬೇಕು ಅಂತಂದರೆ ಈ ಮಂತ್ರದ ಪಠಣೆಯನ್ನು ಮಾಡಿ ದಿನವನ್ನು ಪ್ರಾರಂಭಿಸಬೇಕು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತನೋ ಈ ಮಂತ್ರದ ಪಠಣೆಯನ್ನು ಮಾಡಿ ಒಳಿತಾಗ್ತದೆ. ಎಲ್ಲ ವಿದ್ಯೆಗಳಲ್ಲಿ ಸುಫಲ ನಿಮಗೆ ಪ್ರಾಪ್ತಿಯಾಗ್ತದೆ. ಬನ್ನಿ, ಹಾಗಿದ್ದರೆ ಜ್ಞಾನವೃದ್ಧರು, ವಯೋವೃದ್ಧರು ಆಗಿರ್ತಕ್ಕಂತಹ ಸಾಲಿಗ್ರಾಮ ಸುಬ್ಬರಾಮಯ್ಯನವರಿಂದ ಹಿತವಚನವನ್ನು ಕೇಳುವಂತಹ ಸಮಯ.